ಲಕ್ಷ್ಮಿ, ಕಾಲೇಜಿನವರೆಗೆ ನೀನು ಹೋಗುತ್ತೀಯಾ ಅಥವಾ ನಾನು ಬರಲಮ್ಮ ನಿನ್ನ ಬರಲಿಕ್ಕೆ? ಬೇಡಣ, ನಾನೇ ಹೋಗಿ ಬರ್ತೇನೆ. ಹುಷಾರಮ್ಮ, ಕಾಲ ತುಂಬಾ ಕೆಟ್ಟು ಹೋಗಿದೆ. ಒಂಟಿ ಹೆಣ್ಣು ಕಂಡರೆ ಕೆಣಕಿ ಹೀಯಾಳಿಸಲು ಜಾಸ್ತಿ ಆಗಿಬಿಟ್ಟಿದ್ದಾರೆ ಇಂದಿನ ಕಾಲದಲ್ಲಿ. ಅಣ್ಣ, ನನ್ನನ್ನು ಕೆಣಕಿದ್ರೆ ಕೆಳಗೇಟು ಕೊಡ್ತಾಳನ್ನ ಈ ನಿನ್ನ ತಂಗಿ. ಬರೇ ಗಂಡದ ಹೆಣ್ಣನ್ನು ನಾನಿನ್ನು ಬರಲೇ? ಆಯ್ತು ಅಣ್ಣ. ಅಲ್ಲೋ ಲಕ್ಷ್ಮಿ, ಕಾಲೇಜಿಗೆ ಹೊರಟಿರುವ ಏನು? ಬನ್ನಿ ಬನ್ನಿ, ನಾನು ಕಾಲೇಜಿಗೆ ಹೋಗ್ತಿದ್ದೇನೆ. ಬನ್ನಿ ಹೋಗೋಣ ಕಾಲೇಜಿಗೆ. ಅದೇ ಲಕ್ಷ್ಮಿ, ನಿನ್ನನ್ನು ಒಂದೇ ಒಂದು ಮಾತು ಕೇಳಬೇಕೆಂದ್ರೆ. ಕೇಳಿ ಬನ್ನಿ, ಅದಕ್ಕೆ ಇದೆ. ಲಕ್ಷ್ಮಿ, ಇಷ್ಟು ದಿನದ ನಿನ್ನ ಸ್ನೇಹ ಪ್ರೀತಿಯಾಗಿ ಮಾಡಿಕೊಟ್ಟಿದೆ. ಅದಕ್ಕಾಗಿ ನಿನ್ನಂತ ನಗುಮಗದ ಸುಂದರಿಯನ್ನು ನಾನು ಕೈ ಹಿಡಿದು ಸ್ವರ್ಗದ ತೇರಿನಲ್ಲಿ ಬಾಳಬೇಕೆಂಬ ಆಸೆ ನನ್ನದು. ಬನ್ನಿ, ಈ ಗುರುಗಳ ಕೈ ಹಿಡಿತೀನಂತ ಹೇಳ್ತಾ ಇದ್ರಲ್ಲ, ಈ ನಿಮ್ಮ ಮನಸ್ಸು ತಗೊಂಡು ಬನ್ನಿ. ಆದರೆ ಎಂಬ ಮಾತೇಕೆ ಲಕ್ಷ್ಮಿ? ನೋಡು ಬನ್ನಿ, ನಾವು ಬಡವರು, ನೀವು ಶ್ರೀಮಂತರು. ನೀವು ಕೇಳಿದಷ್ಟನ್ನ ಕೊಡಲು ನಮ್ಮಿಂದ ಆಗೋದಿಲ್ಲ. ವರದಕ್ಷಿಣೆಗೆ ಬೆಲೆ ಕೊಡುವ ಮುಟ್ಟಾಳ ನಾನಲ್ಲ ಲಕ್ಷ್ಮಿ. ವರದಕ್ಷಿಣೆಗೆ ಆಸೆಗೆ ಬಿದ್ದು ಮನೆಗೆ ಬಂದ ಸೊಸೆಯನ್ನು ಚಿತ್ರ ಹಿಂಸೆ ಕೊಟ್ಟು ಕೊಲ್ಲುವ ಹತ್ತೆ ಮಾವಂದರಿಗೆ ಧಿಕ್ಕಾರ ಹಾಕುವ ಗಂಡು ನಾನು. ಹೆಚ್ಚಿನ ಮನೆ ಈಗಿನ ವಿಷಯ ಐತೆ. ಆದ್ರೆ ಇಷ್ಟೊಂದು ಹೇಳ್ತಾ ಇರಲ್ಲ, ಈ ಜಗತ್ತಲ್ಲಿ ಶೋಷಣೆ ಹೀಗಾಗಿ ವರದಕ್ಷಿಣೆಗೆ. ಎಸ್, ನಿಂತಿನ ಲಕ್ಷ್ಮಿ, ನಿಲ್ಲುವಾಗ ಮಾಡಲು ತಿಳಿಯುವಂತ ನಾರಿಯರು ಯುವಕರು ಮುಂದಾಗಬೇಕು. ವರದಕ್ಷಿಣೆ ಕೇಳುವವರನ್ನು ಮತ್ತು ಕೊಡುವವರನ್ನು ಹರಕು ಮೆಟ್ಟಿನಿಂದ ಹೊಡೆಯಬೇಕು. ಅಂದಾಗೆ ಅವರಿಗೆ ಬುದ್ಧಿ ಬರುತ್ತದೆ. ಹಾ ಲಕ್ಷ್ಮಿ, ನನ್ನ ಪ್ರೀತಿಗೆ ಒಪ್ಪಿಗೆ ಕೈ ಮೇಲೆ ಕೈ ಹಾಕು, ಇಲ್ಲವಾದರೆ ಬಂದದಾರಿಗೆ ಸುಂಕವಿಲ್ಲ ಎಂದು ಹೋಗುತ್ತೇನೆ. ಆಯ್ತು ಮನೆ, ಈಗಿನ ಮಾತಿಗೆ ನನಗೆ ಸಂಪೂರ್ಣ ಒಪ್ಪಿಗೆ ಇದೆ. ಮನೆ ತೆಗೆದುಕೊಳ್ಳಿ ನನ್ನ ಮಾತನ್ನು. ಲಕ್ಷ್ಮಿ, ನಿನ್ನ ಒಪ್ಪಿಗೆಯ ಮಾತು ಕೇಳಿ ನನಗೆ ಸ್ವಲ್ಪ ಸಿಕ್ಕಂತಾಯಿತು. ಒಲಿದ ಪ್ರೇಮಗೆ ನರ್ತಿಸಿ ಆನಂದ ನೀಡಿದೆಯಾ? ಓಹೋ ನನ್ನ ರಾಜ, ನಾನು ಒಳ್ಳೆ ಅಂದ್ರೆ ನೀವು ಬಿಡಬೇಕಲ್ಲ.
ಲಕ್ಷ್ಮಿ, ಆದಷ್ಟು ಬೇಗ ಮದುವೆ ವಿಷಯ ಮನೆಯಲ್ಲಿ ತಿಳಿಸಿ ಮದುವೆ ಅಂಗ ಹಾಕೋಣ. ನಡಿ, ಕಾಲೇಜ್ ಹೋಗೋಣ.